ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಶಂಕರಪೋಳಿ. ಬನ್ನಿ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದನ್ನು ಮಾಡೋದಕ್ಕೆ ಮೊದಲು ಒಂದು ಮಿಕ್ಸರ್ ಜಾರ್ಗೆ ಅರ್ಧ ಕಪ್ನಷ್ಟು ಸಕ್ಕರೆ ಹಾಗೆ 4 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ನುಣ್ಣಗೆ ನಾವು ಪುಡಿ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ನಂತರ ಇವಾಗ ಇನ್ನೊಂದು ಬೌಲ್ಗೆ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಇದನ್ನು ಮೈದಾ ಹಿಟ್ಟಿನಿಂದಲೂ ಮಾಡ್ತಾರೆ, ಆದರೆ ಹೆಲ್ದಿಯಾಗಿರಲಿ ಅಂತ ನಾನಿವತ್ತು ಇದನ್ನು ಗೋಧಿ ಹಿಟ್ಟಿನಿಂದ ಮಾಡ್ತಾ ಇದ್ದೀನಿ. ಈ 2 ಕಪ್ನಷ್ಟು ಗೋಧಿ ಹಿಟ್ಟಿಗೆ ನಾವು ಇವಾಗಲೇ ರೆಡಿ ಮಾಡಿ ಇಟ್ಟಂತಹ ಸಕ್ಕರೆ ಮತ್ತು ಚಿರೋಟಿ ರವೆಯ ಪುಡಿಯನ್ನು ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ 1/4 ಕಪ್ನಷ್ಟು ತುಪ್ಪವನ್ನು ಬಿಸಿ ಮಾಡಿ ಅದನ್ನು ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ. ಅದನ್ನು ಕರಗಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇವಾಗ ನಾವು ರೆಡಿ ಮಾಡಿ ಇಟ್ಟಂತಹ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇವೆಲ್ಲವೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವು ಕಾಯಿಸಿ ಇಟ್ಟಂತಹ ತುಪ್ಪವನ್ನು ಸ್ವಲ್ಪವೇ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಪ್ಪ ಇಲ್ಲಿ ಬಿಸಿ ಇರೋದ್ರಿಂದ ಮೊದಲು ಸ್ಪೂನಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಕೈಯಿಂದ ಕಲಿಸ್ಕೋತಾ ಇದ್ದೀನಿ. ಈ ರೀತಿಯಾಗಿ ತುಪ್ಪವನ್ನು ಒಟ್ಟಿಗೆ ಹಾಕ್ಕೊಳ್ಳದೆ ಸ್ವಲ್ಪನೇ ನಾವು ತುಪ್ಪವನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಂದ್ರೆ ನೀವು ಕೈಯಲ್ಲಿ ಈ ರೀತಿಯಾಗಿ ಮಾಡಿದಾಗ ಅದು ಉಂಡೆ ಥರ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಸ್ವಲ್ಪವೇ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕು. ಇದಕ್ಕೆ ತುಂಬ ನೀರೇನು ಬೇಕಾಗೋದಿಲ್ಲ. ಅದಕ್ಕೋಸ್ಕರ ನೀರನ್ನು ಸ್ವಲ್ಪ ನೋಡಿ ನೀವು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕಾಗತ್ತೆ. ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾವಿದನ್ನು ನಾದ್ಕೋಬೇಕು. ನಾನಿಲ್ಲಿ ಸರಿಸುಮಾರು 120 ml ನೀರನ್ನು ತಗೊಂಡಿದ್ದೀನಿ. ಈ ರೀತಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸಿದ ಮೇಲೆ ಅದು ಸ್ವಲ್ಪ ಮೆತ್ತಗಾಗೋದಕ್ಕೆ ಒಂದು 15ರಿಂದ 20 ನಿಮಿಷ ಹಾಗೆ ಬಿಡಬೇಕಾಗತ್ತೆ. ನಂತರ ನಾವು ಕಲಿಸಿರುವಂಥ ಹಿಟ್ಟನ್ನು ತಗೊಂಡು ಅದರಲ್ಲಿ 2 ಭಾಗ ಮಾಡಿಕೊಂಡು ಅದರಲ್ಲಿ ಒಂದು ಭಾಗವನ್ನು ಮತ್ತೆ ಇನ್ನೊಂದು ಸಲ ಸ್ವಲ್ಪ ಸಾಫ್ಟಾಗಿ ನಾದ್ಕೊಂಡು ನಂತರ ಚಪಾತಿ ಹಿಟ್ಟನ್ನು ಮಾಡಬೇಕಾದ್ರೆ ನಾವು ಯಾವ ರೀತಿ ದುಂಡೆಗೆ ಮಾಡ್ಕೋತೀವೋ ಅದೇ ರೀತಿ ಇದನ್ನು ಮಾಡಿಕೊಂಡು ಇದನ್ನು ಸ್ವಲ್ಪ ದಪ್ಪವಾಗಿ ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಇಷ್ಟು ದಪ್ಪವಾಗಿ ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ನಂತರ ಇದರ ಎಡ್ಜಸ್ಸನ್ನು ಕಟ್ ಮಾಡಿ ನಾವು ಹೊರಗೆ ತೆಗಿಬೇಕು. ಹಿಟ್ಟನ್ನು ತುಂಬ ತೆಳುವಾಗಿ ಇದನ್ನು ಲಟ್ಟಿಸೋದಕ್ಕೆ ಹೋಗಬಾರ್ದು. ಸ್ವಲ್ಪ ದಪ್ಪವಾಗಿ ಇದ್ದರೆ ಇದು ತಿನ್ನೋದಕ್ಕೆ ತುಂಬಾ ಕ್ರಂಚಿಯಾಗಿ ಬರುತ್ತೆ. ಈ ರೀತಿಯಾಗಿ ಇದರ ಎಡ್ಜಸ್ನೆಲ್ಲ ತೆಗೆದು ಇದನ್ನು ಸ್ಕ್ವೇರ್ ಶೇಪ್ನಲ್ಲಿ ಚಿಕ್ಕ ಶೇಪ್ಗಳಾಗಿ ಇದನ್ನು ಕತ್ತರಿಸ್ಕೋಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಇದನ್ನು ಕತ್ತರಿಸಿ ಇಟ್ಕೋಬೇಕು. ಈ ರೀತಿಯಾಗಿ ಸ್ವಲ್ಪ ದಪ್ಪವಾಗಿ ಇದನ್ನು ಲಟ್ಟಿಸಿ ನಾವು ಕತ್ತರಿಸ್ಕೋಬೇಕಾಗತ್ತೆ. ನಂತರ ಒಂದು ಬಾಣಲಿಗೆ ಎಣ್ಣೆಯನ್ನು ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಇವೆಲ್ಲವನ್ನು ಎಣ್ಣೆಗೆ ಹಾಕಿ ಇದನ್ನು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಏಕೆಂದರೆ ಹೈಯಲ್ಲಿ ಇಟ್ಕೊಂಡ್ರೆ ಮೇಲ್ಗಡೆ ಬಣ್ಣ ಬೇಗನೆ ಚೇಂಜ್ ಆಗಿಬಿಡುತ್ತೆ, ಒಳಗಡೆ ಇದು ಹಾಗೆ ಹಸಿಯಾಗಿ ಉಳಿದ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಲೋ ಫ್ಲೇಮ್ನಲ್ಲಿಯೇ ಇಟ್ಕೊಂಡು ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಇದರ ಕಲರ್ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿಯಾಗಿ ಇದು ಕಲರ್ ಚೇಂಜ್ ಆದ ತಕ್ಷಣ ಇವಾಗ ಒಂದು ಕಡೆ ಹಾಕಿ ಎತ್ತಿಟ್ಕೊಳ್ಳೋಣ. ಇದನ್ನು ಫ್ರೈ ಮಾಡಿದ ತಕ್ಷಣ ಇದು ಸ್ವಲ್ಪ ಸಾಫ್ಟಾಗಿ ಇರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಇದು ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಅದೇ ಥರ ಇವಾಗ ಇನ್ನೂ ಸ್ವಲ್ಪ ಶಂಕರಪೋಳಿಯನ್ನು ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಇವುಗಳನ್ನು ಫ್ರೈ ಮಾಡಿ ತೆಗೆದಾದ್ಮೇಲೆ ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬಿಡಬೇಕು. ಆವಾಗ ಇದು ತುಂಬಾ ಕ್ರಂಚಿಯಾಗಿ ಬರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಇದು ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.